ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ದೇವರ ವಾಕ್ಯಗಳಿಂದ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೈವಜನರೇ, ಮುಂಜಾನೆಯಲ್ಲಿ ಕರ್ತನ ವಾಕ್ಯವನ್ನು ಆಲಿಸುತ್ತಿರುವ ನೀವೇ ಆಶೀರ್ವದಿಸಲ್ಪಟ್ಟವರು. ದೇವರ ವಾಕ್ಯ ಮುಂಜಾನೆ ವೇಳೆಯಲ್ಲಿ ನಮ್ಮೊಟ್ಟಿಗೆ ಹೀಗೆ ಮಾತನಾಡ್ತಾ ಇದೆ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯದ 4ನೇ ವಚನದಲ್ಲಿ, ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ಪ್ರಿಯ ದೈವಜನರೇ, ಸತ್ಯವೇದದಲ್ಲಿ ದುಃಖ ಪಡುವವರು ಧನ್ಯರು ಅಂತ ಬರೆಯಲ್ಪಟ್ಟಿದೆ. ಇವತ್ತು ನಮ್ಮೆಲ್ಲರ ಜೀವಿತದಲ್ಲಿ ನಾವು ಒಂದಲ್ಲ ಒಂದು ದಿನ, ಒಂದಲ್ಲ ಒಂದು ಕ್ಷಣ ನಾವು ಯಾವುದೋ ರೀತಿಯಲ್ಲಿ ದುಃಖಕ್ಕೆ ಒಳಗಾಗ್ತೀವಿ, ಹೌದಲ್ವಾ? ನಮ್ಮ ಜೀವಿತ ಅನೇಕ ಆವರ್ತಿ ಹೇಗಿರ್ತದೆ ಅಂತಂದರೆ, ಮುಂಜಾನೆ ಎಲ್ಲ ನಾವು ಸಂತೋಷವಾಗಿರುವುದಾದರೂ ಮತ್ತೆ ಸಂಜೆ ಆ ಒಂಟಿತನ, ಆ ದುಃಖದ ಒಂದು ಭಾವನೆಗಳು ನಮ್ಮಲ್ಲಿ ಉಂಟಾಗುವಂಥದ್ದಾಗ್ತದೆ. ಒಂದಲ್ಲ ಒಂದು ರೀತಿ ನಾವು ಆ ದುಃಖಕ್ಕೆ ಒಳಗಾಗಿ ನಾವು ಹೊರಬರ್ತೀವಿ. ಯಾಕೆಂದರೆ ಪ್ರಿಯ ದೈವಜನರೇ, ನಮ್ಮ ಜೀವಿತದ ಕಾರ್ಯಗಳಲ್ಲಿ ನಮ್ಮನ್ನು ದುಃಖಿಸುವಂಥ ಅನೇಕ ವಿಷಯಗಳು ನಮ್ಮ ಸುತ್ತಮುತ್ತಲೂ ಇರುವಂಥದ್ದಾಗಿರ್ತದೆ. ಒಂದು ವೇಳೆ ಆ ದುಃಖಗಳನ್ನು ನಾವು ಯಾರ ಬಳಿ ಹೇಳಿಕೊಳ್ಳುವುದಕ್ಕೂ ಕೂಡ ಸಾಧ್ಯವಾಗದೆ ಇರುವಂಥ ಅನೇಕ ಕಣ್ಣೀರಿನ ಕ್ಷಣಗಳನ್ನು ನಾವು ಕಳೆಯುತ್ತೇವೆ. ಆದರೆ ಸತ್ಯವೇದ ಹೇಗೆ ಹೇಳ್ತಾ ಇದೆ? ದುಃಖ ಪಡುವವರು ಧನ್ಯರು ಅಂತ. ಏನು ಬ್ರದರ್ ಇದು ಆಶ್ಚರ್ಯ? ದುಃಖಿಸುವುದು, ಕಣ್ಣೀರಿಡುವುದು ಇದು ಆಶೀರ್ವಾದನ ಅಂತ ನೀವು ಕೇಳ್ತಾ ಇರ್ಬೋದು. ಹೌದು ಪ್ರಿಯ ದೈವಜನರೇ, ಯಾಕೆಂದರೆ ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ಅಂದರೆ ದೇವರು ನಿಮಗೊಂದು ಸಮಾಧಾನವನ್ನು ಒದಗಿಸುವವನಾಗಿದ್ದಾನೆ. ನಿಮ್ಮ ಕಣ್ಣೀರನ್ನು, ನಿಮ್ಮ ದುಃಖವನ್ನು ನೀವು ಯೋಚಿಸ್ತೀರ ಒಂದು ಬಾರಿ, ಅಯ್ಯೋ ನನ್ನ ಕಣ್ಣೀರು ಯಾರು ನೋಡುವುದಿಲ್ಲ, ನನ್ನ ದುಃಖ ಯಾರು ನೋಡುವುದಿಲ್ಲ, ನನ್ನ ಅವಸ್ಥೆ ಯಾರಿಗೂ ಅರ್ಥ ಆಗುವುದಿಲ್ಲ ಅಂತ. ಆದರೆ ಇಲ್ಲ ಪ್ರಿಯ ದೈವಜನರೇ, ನಿಮ್ಮ ದುಃಖ, ನಿಮ್ಮ ಕಣ್ಣೀರು, ನಿಮ್ಮ ಎಲ್ಲ ಗೋಳಾಟಗಳನ್ನು ಅರ್ಥೈಸಿಕೊಂಡು ನಿಮಗೆ ಬೇಕಾದ ಸಮಾಧಾನವನ್ನು ಕೊಡುವುದಕ್ಕೆ ಒಬ್ಬ ದೇವರು ಇದ್ದಾರೆ. ಪ್ರಿಯ ದೈವಜನರೇ, ನಾವು ಪ್ರತಿ ಮುಂಜಾನೆಯಲ್ಲಿ ಯಾಕೆ ಅಪ್ಪನ ಸಾನ್ನಿಧ್ಯದಲ್ಲಿ ಬರಬೇಕು ಅಂದರೆ, ನಮ್ಮ ದುಃಖ, ನಮ್ಮ ಗೋಳಾಟ, ನಮ್ಮ ಹೃದಯದ ಪ್ರತಿ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದೇ ತಂದೆ ಆತನು ಯೇಸು ಸ್ವಾಮಿ. ಅವರ ಬಳಿಯಲ್ಲಿ ಬಂದು ಪ್ರಾರ್ಥಿಸುವಾಗ ಈ ನಮ್ಮ ಹೃದಯದ ಎಲ್ಲ ಭಾರಗಳನ್ನು ಆತನು ಹೊತ್ತುಕೊಂಡು ನಮಗೆ ಸಮಾಧಾನವನ್ನು ದಯಪಾಲಿಸ್ತಾರೆ. ಈ ಮುಂಜಾನೆಯಲ್ಲಿ ದೇವರ ಸಾನ್ನಿಧ್ಯದಲ್ಲಿ ನೀವು ಬಂದಿದ್ದೀರ ನೋಡ್ರಿ, ಈಗ ಕರ್ತನು ಈ ಹೊತ್ತೇ ನಿಮಗೊಂದು ಸಮಾಧಾನವನ್ನು ದಯಪಾಲಿಸುವವನಾಗಿದ್ದಾರೆ. ಯಾಕೆಂದರೆ ತನ್ನ ಮಕ್ಕಳು ಸಮಾಧಾನದಲ್ಲಿ ಇರಬೇಕು ಅನ್ನುವುದು ಅಪ್ಪನ ಆಸೆಯಾಗಿದೆ. ಪ್ರಿಯ ದೇವಜನರೇ, ಯೇಸು ಸ್ವಾಮಿ ಆತನು ಸಮಾಧಾನ ಪ್ರಭು. ನೀವೆಲ್ಲರೂ ಆತನ ಬಳಿ ಬರುವಾಗ ಆತನಲ್ಲಿರುವ ಸಮಾಧಾನವನ್ನು ನಿಮಗೂ ಕೂಡ ಆತನು ಕೊಡುವವನಾಗಿದ್ದಾರೆ. ಹಾಗಾಗಿ ಈ ದುಃಖ ಪಡುವವರಿಗೋಸ್ಕರ ದೇವರು ಸಮಾಧಾನವನ್ನು ಕೊಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದಾನೆ. ಇವತ್ತು ಎಂತಹ ದುಃಖದಲ್ಲಿಯೂ, ಕಣ್ಣೀರಿನಲ್ಲಿಯೂ, ಗೋಳಾಟದಲ್ಲಿ ನೀವಿದ್ದರೂ ಕೂಡ ದೇವರ ಸಮಾಧಾನ ನಿಮಗೆ ದೊರೆಯುವಂಥದ್ದಾಗಿದೆ. ದೇವರ ಸಮಾಧಾನ ನಿಮ್ಮ ಜೀವಿತದಲ್ಲಿ ಬಂದು ಇವತ್ತು ವಾಸ ಮಾಡುವಂಥದ್ದಾಗಿದೆ. ನೀವು ಯೋಚಿಸ್ತೀರಲ್ವಾ, ಅಯ್ಯೋ ಈ ದುಃಖ ನನ್ನಿಂದ ಹೋಗುವುದೇ ಇಲ್ಲ, ಈ ಗೋಳಾಟ ನನ್ನ ಜೀವಿತದಿಂದ ತೊಲಗುವುದೇ ಇಲ್ಲ ಅಂತ. ಇಲ್ಲ ಪ್ರಿಯ ದೇವಜನರೇ, ಆ ದುಃಖವನ್ನು ಹೋಗಲಾಡಿಸುವುದಕ್ಕೆ ದೇವರು ನಿಮಗೊಂದು ಸಮಾಧಾನವನ್ನು ಕೊಡುವಂಥವರಾಗಿದ್ದಾರೆ. ವಾಕ್ಯ ಹೇಳಿದ ಪ್ರಕಾರವೇ ದುಃಖ ಪಡುವವರು ಧನ್ಯರು, ಅವರು ಸಮಾಧಾನವನ್ನು ಹೊಂದುವರು. ಈ ಮುಂಜಾನೆಯಲ್ಲಿ ನೀವೊಂದು ಸಮಾಧಾನವನ್ನು ಹೊಂದುವವರಾಗ್ತೀರಾ? ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣವೇ? ಪರಿಶುದ್ಧಾತ್ಮನಾದ ದೇವರೇ, ನಿಮಗೆ ಸ್ತೋತ್ರಪ್ಪ. ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ವಾಕ್ಯದಿಂದ ಪ್ರಿಯ ಮಕ್ಕಳನ್ನು ನೀನು ಹೀಗೆ ಬಲಪಡಿಸಿದ್ದಕ್ಕಾಗಿ ವಂದನೆ. ಹೌದು ಅಪ್ಪ, ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು ಅನ್ನುವ ಪ್ರಕಾರ ಪ್ರಿಯ ಮಕ್ಕಳನ್ನು ಆಶೀರ್ವದಿಸ್ರಿ. ಇವತ್ತು ಅವರು ಯಾವ್ಯಾವ ವಿಧದ ದುಃಖದಲ್ಲಿಯೋ, ಕಣ್ಣೀರಿನಲ್ಲಿಯೋ, ಗೋಳಾಟದಲ್ಲಿಯೋ, ಅವಮಾನದಲ್ಲಿಯೋ, ನಿಂದನೆಯ ಮಾತುಗಳಲ್ಲಿಯೋ ಹಾದು ಹೋಗ್ತಾ ಇದ್ದಾರೋ, ನೀನು ಅರಿತವನಾಗಿದ್ದೀರ ಕರ್ತನೆ. ಅಪ್ಪ, ನಮ್ಮ ಹೃದಯದ ದುಃಖ ಗೋಳಾಟವನ್ನು ಅರಿಯುವಂಥ ಒಬ್ಬರೇ ದೇವರು ನೀನಾಗಿದ್ದಕ್ಕಾಗಿ ಸ್ತೋತ್ರ. ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಪಾದದ ಬಳಿ ಬಂದಿರುವ ಪ್ರಿಯ ಮಕ್ಕಳನ್ನು ಆಶೀರ್ವದಿಸು. ಅವರ ದುಃಖವನ್ನು ಹೋಗಲಾಡಿಸಿ ಒಂದು ಸಮಾಧಾನವನ್ನು ಅವ್ರಿಗೆ ದಯಪಾಲಿಸಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ದುಃಖ ಪಡುವವರು ಧನ್ಯರು, ಅವ್ರ ಸಮಾಧಾನ ಹೊಂದುವರು ಅನ್ನುವ ಪ್ರಕಾರ ಅವರನ್ನು ಆಶೀರ್ವದಿಸ್ರಿ, ನೀನು ನಡೆಸುವಂಥವರಾಗ್ರಿ. ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರು ತಾ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to God Ministries, Bangalore. Phone 9008725814, 9008725815. God bless you.